ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಂಡದಂತ ಬಿಸಿಲಿಗೆ ಜನ ಹೈರಾಣಾಗಿದ್ದಾರೆ. ಮನೆ ಬಿಟ್ಟು ಹೊರಗೆ ಕಾಲಿಟ್ರೆ ಕಾದನೆಲ್ಲ ಚುರುಕುಗುಟ್ಟುವ ನೆತ್ತಿ ಬೆವರಿಳಿಸುವ ಅಸಾಧ್ಯ ಬಿಸಿಲು ಭಯ ಬೀಳಿಸುತ್ತೆ. ನಾವೇನೋ ಬೇಸಿಗೆಯಲ್ಲಿ ಮನೆಯೊಳಗೆ ಇದ್ದುಕೊಂಡು ತಂಪಾದ ಆಹಾರ ಪಾನೀಯ ಸೇವಿಸಿ ಫ್ಯಾನ್ ಎಸಿ ಗಾಳಿಯಲ್ಲಿ ಕೂಲಾಗಿ ಸಮ್ಮರ್ ಕಳೆದು ಬಿಡ್ತೇವೆ. ಆದರೆ ಪ್ರಾಣಿ ಪಕ್ಷಿಗಳ ಪಾಲಿಗಂತೂ ಬೇಸಿಗೆ ಅಕ್ಷರಶಃ ಸಾವು ಬದುಕಿನ ಹೋರಾಟವಾಗಿರುತ್ತೆ. ಕೆರೆ ಕಟ್ಟೆಗಳು ಒಣಗಿ ನೀರಿಗಾಗಿ ಪಕ್ಷಿಗಳು ಹಾತೊರಿತಾ ಇರುತ್ತೆ. ಇದೆಲ್ಲವನ್ನ ಮನಗಂಡ ಈ ವಿದ್ಯಾರ್ಥಿಗಳು ಪ್ರಾಣಿ ಪಕ್ಷಿಗಳ ಮೂಕ ರೋಧನೆಗೆ ಹೋಗೊಟ್ಟು ಅವುಗಳಿಗೆ ನೀರು ಆಹಾರ ನೀಡುವ ಪುಣ್ಯ ಕಾರ್ಯ ಮಾಡ್ತಾ ಇದ್ದಾರೆ. ಬಿಸಿ ಗಾಳಿ ಬೆಂಕಿ ಬಿಸಿಲಿಗೆ ಜನರು ಮನೆ ಬಿಟ್ಟು ಹೊರಬರುವುದಕ್ಕೆ ಹೆದರ್ತಾ ಇದ್ದಾರೆ. ಎಲ್ಲವೂ ಅನುಕೂಲ ಇದ್ದ ನಮಗೆ ಬಿಸಿಲಿನ ತೀವ್ರತೆ ಸಹಿಸಲು ಅಸಾಧ್ಯವಾಗಿದೆ. ಪರಿಸ್ಥಿತಿ ಹೀಗಿರುವಾಗ ಪ್ರಾಣಿ ಪಕ್ಷಿಗಳ ಗತಿ ಏನು ಅನ್ನೋ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ. ಕಾಡಿನಲ್ಲಿ ಈ ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಒಂದು ಕಾಳಿನಷ್ಟು ಆಹಾರ ಸಿಗೋದು ದುಸ್ತರವೇ. ಕೆರೆ ಕಟ್ಟೆಗಳು ಒಣಗಿ ನೀರು ಬತ್ತಿ ಹೋಗಿದೆ. ಇದರಿಂದ ಪ್ರಾಣಿ ಸಂಕುಲ ವಿಲವಿಲ ಅಂತ ಒದ್ದಾಡುವಂತಾಗಿದೆ. ಬೇಸಿಗೆಯ ಈ ಪ್ರತಿಕೂಲ ಪರಿಸ್ಥಿತಿ ಮನಗಂಡ ವಿದ್ಯಾರ್ಥಿಗಳು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರು ಹಾಕೋದ್ರ ಮೂಲಕ ಮಾನವೀಯತೆ ಮೆರೆಯುತ್ತಿದ್ದಾರೆ. ಗದಗ ನಗರದ ಎಎಸ್ಎಸ್ ಕಾಲೇಜಿನ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ನಮ್ಗೆ ನೀರ್ ಕುಡಿಯಲಿಕ್ಕೆ 15 ದಿನಕ್ಕೊಂದ್ಸಲ ನೀರ್ ಬರ್ತಾವ, 20 ದಿನಕ್ಕೊಂದ್ಸಲ ನೀರ್ ಬರ್ತಾವ. ನಮ್ಗೆ ಎಷ್ಟೋ ಕಷ್ಟ ಆಗ್ತೈತಿ. ಒಂದೊಂದು ಗ್ಲಾಸ್ ಸತಿಕ್ ನಾವು ಫಿಲ್ ಮಾಡಿ ಇಡಾತೀವಿ ಮನಿ ಒಳಗ. ನಮ್ಗೆ ಎಷ್ಟು ಕಷ್ಟ ಆಗತೈತಿ ಅಂತಂದ್ರೆ ಇನ್ನು ಪ್ರಾಣಿ ಪಕ್ಷಿ ಅವುಗಳಿಗೆಲ್ಲ ಎಷ್ಟು ಕಷ್ಟ ಆಗ್ಬೋದು ನೀವೇ ವಿಚಾರ ಮಾಡಿ. ಹಾಗಾಗಿ ನಮ್ಮ ಎನ್ಎಸ್ಎಸ್ ಘಟಕದಿಂದ ಎಎಸ್ಎಸ್ ಕಾಮರ್ಸ್ ಕಾಲೇಜ್ ಅವರು ನಮಗೆ ನಮ್ಮ ಮ್ಯಾನೇಜ್ಮೆಂಟ್ದವರು ಎಲ್ಲ ಸಹಕಾರ ನೀಡಿದ್ದಾರೆ. ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ, ಆಹಾರದ ವ್ಯವಸ್ಥೆ, ಪ್ರತಿಯೊಂದು ಮನೆಗೂ ಒಂದು ಬೌಲ್ ಹಾಗೆ, ಒಂದು ನೀರಿನ ಬೌಲ್, ಒಂದು ಆಹಾರದ ಬೌಲ್ ಹಾಗೆ ನಾವೆಲ್ಲರಿಗೂ ವಿತರಿಸಿದ್ದೇವೆ. ಹಾಗೆ ಒಂದು ಕಾರ್ಯಕ್ರಮ ಸಹ ಮಾಡಿದ್ದೇವೆ ನಾವು. ಸೇವ್ ವಾಟರ್ ಸೇವ್ ಬರ್ಡ್ಸ್ ಅನ್ನೋ ಒಂದು ಕಾರ್ಯಕ್ರಮ. ಮನೆಯಲ್ಲಿ ಪಾಲಕರು ಕೊಡೋ ಪಾಕೆಟ್ ಮನಿಯಲ್ಲಿ ಹಣ ಉಳಿಸಿ ಈ ವಿದ್ಯಾರ್ಥಿಗಳು ಪ್ರಾಣಿ ಪಕ್ಷಿಗಳಿಗೆ ಮಣ್ಣಿನ ಬಾಯಲ್ ಖರೀದಿಸಿದ್ದಾರೆ. ಜೊತೆಗೆ ಕಾಲೇಜಿನ ಆಡಳಿತದ ಮಂಡಳಿ ಹಾಗೂ ಗುರುವೃಂದದ ಸಹಕಾರದಿಂದ ಈ ಮಾದರಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಬೇಸಿಗೆಯ ಬೇಗೆಗೆ ಬೆಂದು ಹೋಗುತ್ತಿರುವ ಪಕ್ಷಿಗಳಿಗೆ ಆಹಾರ ನೀರು ಹಾಕೋದ್ರ ಮೂಲಕ ಮಾನವ ಕುಲಕ್ಕೆ ಒಳ್ಳೆಯ ಸಂದೇಶ ಸಾರುತ್ತಿದ್ದಾರೆ. ಮನೆಗೆ ಹೋಗಿ 200 ಬೌಲ್ಗಳನ್ನ ಮಾಡಿಸಿ ಒಂದ್ ಮನೆಗೆ 2 ಬೌಲ್ ಕೊಡ್ತೀವಿ. ಒಂದ್ರೊಳಗ ನೀರ್ ಹಾಕಿಡ್ಲಿಕ್ಕೆ, ಇನ್ನೊಂದ್ರೊಳಗ ದವಸ ಧಾನ್ಯಗಳನ್ನ ಹಾಕಿಡ್ಲಿಕ್ಕೆ 2 ಬೌಲ್ಗಳನ್ನ ಕೊಡ್ತೀವಿ. ಹಂಗೆ 100 ಮನೆಗಳಿಗೆ ನಾವು ಪ್ರತಿ ವರ್ಷ ಕೊಡ್ತಾ ಬಂದಿದ್ದೀವಿ. ಈ ಬಿಸಿಲ್ದಾಳಗ ಅವು ಪಾಪ ಮಾತಾಡಕ್ಕೂ ಆಗಂಗಿಲ್ಲ. ಅಂತದ್ರಾಗ ನಾವೀಗ ಬಿಸಿಲಿನ ಹೊಡೆತಕ್ಕ ಅವು ಬರೀ ಮ್ಯಾಲೆ ಇರ್ತಾವ. ಅಂತದ್ರಾಗ ಅವಕ್ಕ ತಡ್ಕೊಳಕ್ ಆಗಂಗಿಲ್ಲ. ಅಂತವಕ್ಕ ಗಿಡದ ಅಡಿಯೊಳಗ ನಾವು ಅವನ್ನ ಬೌಲ್ಗಳನ್ನ ಕಟ್ತೀವಿ. ಆ ಬೌಲ್ಗಳ ಸಹಾಯದಿಂದ ಅವು ನೀರ್ ಕುಡಿಬಹುದು ಮತ್ತ ದವಸ ಧಾನ್ಯಗಳನ್ನ ತಿನ್ಬೋದು ಅಂತೇಳಿ ಪ್ರತಿ ಮನೆಗೂ ಹೋಗಿ ಪ್ರತಿ ವರ್ಷ ಇದನ್ನ ಹೇಳ್ಕೊಂತ ಬಂದಿದ್ವಿ. ತಮ್ಮ ಮನೆಗಳ ಮೇಲ್ಚಾವಣಿ ಮೇಲೆ ಅಂಗಳದಲ್ಲಿ ಪ್ರತಿಯೊಬ್ಬರು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರು ನೀಡುವಂತೆ ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ. ಗದಗ, ಬೆಟಗೇರಿ, ಅವಳಿ ನಗರದ ವಿವಿಧ ಬಡಾವಣೆಗಳಿಗೆ ಹೋಗಿ ದವಸ ಧಾನ್ಯಗಳನ್ನ ಬಾಲ್ಗಳನ್ನ ಕಟ್ಟಿ ಬರ್ತಾ ಇದ್ದಾರೆ. ಪಕ್ಷಿಗಳ ಸಂತತಿ ಎಲ್ಲ ನಾಶವಾಗ್ಕೊಂತ ಬಂದೈತಿ. ಅದರದ ಒಂದು ಯೋಚನೆಲಿಂತ ನಾವು ಅವನ್ನ ಸಂರಕ್ಷಣೆ ಮಾಡ್ಬೇಕು. ಅವ್ರಿಗೆ ಇನ್ನೊಂದು ಸ್ವಲ್ಪ ಅದ್ರ ಸಂತತಿ ಬೆಳೀಲಿ ಅಂತೇಳಿ ಪ್ರೋತ್ಸಾಹ ಕೊಡ್ಲಿಂತ ನಾವು ಈ ಸ್ಕೀಮ್ ಇಟ್ಕೊಂಡಿದ್ದನ್ ಮಾಡ. ಸಾಕಷ್ಟು ಬಿಸಿಲು ಇರೋದ್ರಿಂದ ಪಕ್ಷಿಗಳಿಗೆ ಆಹಾರವಂತೂ ದೂರದ ಮಾತು, ನೀರೇ ಸಿಗ್ತಾ ಇಲ್ಲ. ಹೀಗಾಗಿ ಎನ್ಎಸ್ಎಸ್ ಘಟಕದ ಸುಮಾರು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮಾನವೀಯತೆಯ ಕೆಲಸ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಧಾನ್ಯಗಳನ್ನ ಹಾಗೂ ಮಣ್ಣಿನ ಬಾಲ್ಗಳನ್ನ ಖರೀದಿ ಮಾಡಿ ಅಳವಡಿಕೆ ಮಾಡ್ತಾ ಇರೋದು ನಗರದ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಶ್ರೀ ಜೈನರ್ ಬಾಹುಬಲಿ ಅವರ ನೇತೃತ್ವದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಈ ವರ್ಷದ ಬೇಸಿಗೆಯಲ್ಲಿ ಕೂಡ ಮನೆಗೆ ಹೋಗಿ ಮಣ್ಣಿನ ಪಾತ್ರೆಯನ್ನು ಕೊಟ್ಟು, ನೀರನ್ನು ಕೊಟ್ಟು, ದವಸ ಧಾನ್ಯಗಳನ್ನು ಕೊಟ್ಟು, ಪಕ್ಷಿಗಳನ್ನ ಅವುಗಳನ್ನ ಉಪಯೋಗಿಸ್ಲಿಕ್ಕೆ ಅಂತಕ್ಕಂಥ ವಿಚಾರದಿಂದ ಅವನನ್ನು ನಡೆಸ್ತಾ ಇದ್ದಾರೆ. ಈ ಒಂದು ವಿಷಯದಲ್ಲಿ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಶ್ರೀ ನಾಯ್ಕರ್ ಅವರು
ಮತ್ತು NSS ವಿಭಾಗದ ಮುಖ್ಯಸ್ಥರಾದಂತಹ ಬಾಹುಬಲಿಯವರು ಹಾಗೂ ಎಲ್ಲ ವಿದ್ಯಾರ್ಥಿಗಳು NSS ವಿದ್ಯಾರ್ಥಿಗಳು ಬಹಳ ಅಭಿನಂದನಾರ್ಹರು ಅಂತಕ್ಕಂತಹ ಮಾತನ್ನು ಹೇಳ್ತಾ ಇದು ವಿದ್ಯಾರ್ಥಿಗಳು ತಂಡವಾಗಿ ಹೋಗಿ ಕಾಳು ನೀರು ಹಾಕಿ ಪಕ್ಷಿಗಳಿಗೆ ಅನುಕೂಲ ಆಗುವ ಜಾಗದಲ್ಲಿ ಇಡ್ತಾರೆ. ವಿದ್ಯಾರ್ಥಿಗಳು ಸ್ವಇಚ್ಛೆಯಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಕಾಡು ನೀರು ಹಾಕುವುದರ ಮೂಲಕ ಪ್ರಾಣಿ ಸಂಕುಲ ಉಳಿಸಿ ಬೆಳೆಸಿ ಅನ್ನೋ ಸಂದೇಶ ಸಾರ್ತಾ ಇದ್ದು ಈ ವಿದ್ಯಾರ್ಥಿಗಳ ಮಾದರಿ ಕಾರ್ಯಕ್ಕೆ ಸಲಾಂ ಹೇಳಲೇಬೇಕು. ಕ್ಯಾಮರಾಮನ್ ವಿಜಯ್ ಕಾಗನೂರ್ ಮಠ್ ಜೊತೆ ಫಾರೂಕ್ ಮಕಂದಾರ್, ಜಿ ಕನ್ನಡ ನ್ಯೂಸ್, ಗದಗ.